ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಪಾಪವ ನೀಗಿದ ರಕ್ತ ಜಯ, ಶಾಪವ ನೀಗಿದ ರಕ್ತ ಜಯ, ಜೀವ ನೀಡಿದ ರಕ್ತ ಜಯ, ಜೀವಿಸುವ ದೇವನ ರಕ್ತ ಜಯ, ಜೀವ ನೀಡಿದ ರಕ್ತ ಜಯ, ಜೀವಿಸುವ ದೇವನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಆದಿಕಾಂಡ 22ನೇ ಅಧ್ಯಾಯ. ಮತ್ತೊಂದು ರಕ್ತ ಮತ್ತು ಒಡಂಬಡಿಕೆ ಇವೆರಡು ಹೇಗೆ ಜೊತೆಯಾಗಿ ಕಾರ್ಯ ಮಾಡುತ್ತದೆ, ಎಲ್ಲೆಲ್ಲಿ ರಕ್ತವನ್ನು ಕಾಣಿಕೆಯಾಗಿ ಸಮರ್ಪಣೆ ಮಾಡಲಾಯಿತು ಅಥವಾ ಸರ್ವೇಶ್ವರನಿಗೆ ಬಲಿಯನ್ನು ಸಮರ್ಪಣೆ ಮಾಡುವಾಗ ದೇವರು ಆ ರಕ್ತದ ಮೂಲಕ ಜನರ ಪಾಪಗಳನ್ನು ದೋಷಗಳನ್ನು ಪರಿಹರಿಸಿ ಅವರೊಟ್ಟಿಗೆ ಒಡಂಬಡಿಕೆಯನ್ನು ಅಥವಾ ಆಶೀರ್ವಾದವನ್ನು ಅನುಗ್ರಹಿಸಿದ್ದನ್ನು ನಾವು ನೋಡುತ್ತೇವೆ. ಈ ದಿನ ನಾವು ಧ್ಯಾನಿಸಲಿರುವ ಮತ್ತೊಂದು ಬಲಿ ಮತ್ತು ಒಡಂಬಡಿಕೆ, ರಕ್ತದ ಒಡಂಬಡಿಕೆಯ ಘಟನೆ ಆದಿಕಾಂಡ 22. ಆದಿಕಾಂಡ 22 ವಚನ 16. ಸರ್ವೇಶ್ವರನ ವಾಕ್ಯವನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ತಪ್ಪದೆ ಆಶೀರ್ವದಿಸುತ್ತೇನೆ. ಬಲಿ ಮತ್ತು ಆಶೀರ್ವಾದ, ರಕ್ತ ಅಥವಾ ಮತ್ತು ಒಡಂಬಡಿಕೆ. ಅಬ್ರಹಾಮನಿಗೆ ದೇವರು ಹೇಳುವ ಮಾತು, ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಮುಂದಾದದರಿಂದ ನಾನು ನಿನ್ನನ್ನು ಖಂಡಿತವಾಗಿ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿ ಹೆಚ್ಚಿಸಿಯೇ ಹೆಚ್ಚಿಸುತ್ತೇನೆ. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಅಸಂಖ್ಯಾತವಾಗಿ ಮಾಡುತ್ತೇನೆ. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆ ಇಟ್ಟು ಹೇಳಿದ್ದಾರೆ. ಆಣೆ ಇಡಬಾರದು, ಭೂಮಿಯ ಮೇಲೆ ಆಣೆ ಇಡಬೇಡಿ, ಪರಲೋಕದ ಮೇಲೆ ಆಣೆ ಇಡಬೇಡಿ, ಅದು ದೇವರ ವಾಸಸ್ಥಾನ. ಭೂಮಿಯ ಮೇಲೆ ಆಣೆ ಇಡಬೇಡಿ, ಅದು ದೇವರ ಪಾದಪೀಠ. ನಿನ್ನ ತಲೆ ಮೇಲೂ ಆಣೆ ಇಡಬೇಡ, ನಿನ್ನ ಪ್ರಾಣಕ್ಕೆ ನೀನು ಹೊಣೆಯಾಗಿರಬೇಡ ಎಂಬುದಾಗಿ ಹೀಗೆ ಆಣೆ ಇಡಬೇಡ ಎಂದು ನುಡಿದಿರುವ ದೇವರು ತನಗಿಂತ ದೊಡ್ಡವರು ಯಾರೂ ಇಲ್ಲದೆ ಹೋದ ಕಾರಣ ಸರ್ವೇಶ್ವರ ತನ್ನ ಮೇಲೆ ಆಣೆ ಇಟ್ಟು ಅಬ್ರಹಾಮನಿಗೆ ವಾಗ್ದಾನವನ್ನು ಅಥವಾ ಒಡಂಬಡಿಕೆಯನ್ನು ಆಶೀರ್ವಾದವನ್ನು ಅನುಗ್ರಹಿಸಿದ್ದನ್ನು ನಾವು ನೋಡುತ್ತೇವೆ. ಈ ಒಂದು ಅಬ್ರಹಾಮನ ಘಟನೆ, ವಿಶ್ವಾಸದ ಪಿತಾಮಹ ಅಬ್ರಹಾಮನ ಘಟನೆ ನಮ್ಮೆಲ್ಲರಿಗೂ ಚಿರಪರಿಚಿತ. ಆದರೆ ನಮ್ಮ ಕಾನ್ಸೆಪ್ಟಲ್ಲಿ ಇದನ್ನು ನಾವು ಈ ದಿನ ಸ್ಟಡಿ ಮಾಡಲಿದ್ದೇವೆ. ಅಬ್ರಹಾಮನ ಏಕೈಕ ಪುತ್ರ ಇಸಾಕ, ವಾಗ್ದಾನದ ನಿಮಿತ್ತವಾಗಿ ಹುಟ್ಟಿದಂಥ ಮಗು. ದೇವರು ಅಬ್ರಹಾಮನಿಗೆ ಒಂದು ಅಗ್ನಿ ಪರೀಕ್ಷೆ ನೀಡುತ್ತಿದ್ದಾರೆ. ನೀನು ನಿನ್ನ ಮಗನನ್ನು ನನಗೆ ಬಲಿ ಕೊಡುವೆಯಾ? ಅಂದರೆ ಏನರ್ಥ? ಮಗನಿಗಿಂತ ಮಿಗಿಲಾಗಿ ನೀನು ದೇವರನ್ನು ಪ್ರೀತಿಸುವೆಯಾ? ದೇವರು ಏನು ಕೇಳಿದರೂ ನೀನು ಕೊಡುತ್ತೀಯಾ? ನನ್ನನ್ನು ಇಷ್ಟರ ಮಟ್ಟಿಗೆ ನೀನು ಪ್ರೀತಿಸುತ್ತೀಯಾ ಎಂಬುದಾಗಿ. ಅದಕ್ಕಾಗಿ ಪ್ರಭು ಯೇಸು ಹೇಳಿದರು, ದೇವರಿಗಿಂತ ಮಿಗಿಲಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಗನನ್ನಾಗಲಿ ಮಗಳನ್ನಾಗಲಿ ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ದೇವರನ್ನು ನಾವು ಪ್ರೀತಿಸಬೇಕು. ನಮ್ಮ ಜೀವನದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಇರಬೇಕು. ಇಲ್ಲಿ ಅಬ್ರಹಾಮ ದೇವರನ್ನು ವಿಶ್ವಾಸ ಮಾಡಿ ಎಲ್ಲವನ್ನ ಬಿಟ್ಟು ದೇವರನ್ನು ಹಿಂಬಾಲನೆ ಮಾಡಿದಂಥ ವ್ಯಕ್ತಿ. ಅವನ ವಿಶ್ವಾಸ ಈಗ ಅಗ್ನಿ ಪರೀಕ್ಷೆಗೆ ಗುರಿಯಾಗುವಂಥ ಸಮಯ. ಏಕೈಕ ಮಗನನ್ನು ಬಲಿಯಾಗಿ ಕೊಡಬೇಕಾದಂಥ ಸಮಯ. ಆದರೆ ಅಬ್ರಹಾಮ ಹಿಂಜರಿಯಲಿಲ್ಲ. ದೇವರಿಗಿಂತ ಮಿಗಿಲಾಗಿ ನಾನು ಯಾವುದನ್ನು ಪ್ರೀತಿ ಮಾಡುವುದಿಲ್ಲ ಎಂದು ಕಾರ್ಯರೂಪದಲ್ಲಿ ತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸಲು ಮುಂದಾದ. ಸತ್ಕಾರ್ಯವಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ನಮ್ಮ ವಿಶ್ವಾಸ ಸತ್ಕಾರ್ಯಗಳ ಮೂಲಕ ಪ್ರಕಟವಾಗಬೇಕೆಂದು ಯಾಕೋಬ 2:17-19 ನಾವು ನೋಡ್ತೇವೆ. ಸೊ ಅಬ್ರಹಾಮ ತನ್ನ ಮಗನನ್ನು ಬಲಿ ಕೊಡಲು ಮುಂದಾಗುತ್ತಾನೆ. ಕಟ್ಟಿಗೆಗಳನ್ನು ಮಗುವಿನ ಮೇಲೆ ಹೊರಿಸಿ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ಊಹೆ ಮಾಡಿಕೊಳ್ಳಿ, ಸಣ್ಣ ಹುಡುಗ ಶರೀರದ ಮೇಲೆ ಕಟ್ಟಿಗೆ, ಆ ಕಟ್ಟಿಗೆಯ ಭಾರ ಹೊತ್ತುಕೊಂಡು ಬೆಟ್ಟವನ್ನು ಹತ್ತುತ್ತಾ ಇದ್ದಾನೆ.
ಅದು ಈಗ ಹೇಳುವಾಗ ನನಗೆ ನೆನಪಾಗೋದು, ಪ್ರಭು ಯೇಸು ತನ್ನ ಶರೀರದ ಮೇಲೆ ಶಿಲುಬೆಯನ್ನು ಹೊತ್ತುಕೊಂಡು, ಶಿಲುಬೆ ಇಡೀ ಮನುಕುಲದ ಪಾಪದ ಸಂಕೇತವಾಗಿತ್ತು. ಆ ಪಾಪದ ಭಾರವನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡು ದೇವರ ಏಕೈಕ ಪುತ್ರ ಯೇಸು ಬೆಟ್ಟವನ್ನೇರುತ್ತಿದ್ದಾರೆ. ಅದ್ಭುತಕರವಾದ ಪ್ರಕಟಣೆ ಅಲ್ವಾ? ಕಾರಣ ಇದು ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಚನ 19, ಏಕೆಂದರೆ ಸತ್ತವರನ್ನು ದೇವರು ಜೀವಕ್ಕೆ ಎಬ್ಬಿಸಬಲ್ಲರು ಎಂಬುದನ್ನು ಅಬ್ರಹಾಮನು ತಿಳಿದಿದ್ದನು, ಅಂತೆಯೇ ತನ್ನ ಮಗನನ್ನು ಸಾವಿನಿಂದ ಮರಳಿ ಪಡೆದನು. ಮುಂಬರಲಿರುವ ಘಟನೆಗೆ ಇದೊಂದು ಮುನ್ಸೂಚನೆಯಾಗಿತ್ತು. ಮುಂದೆ ನಡೆಯಬೇಕಾಗಿದ್ದ ಒಂದು ಮಹಾ ಘಟನೆ, ನಿಜವಾದ ಬಲಿ, ಏಕೈಕ ಬಲಿ, ಶ್ರೇಷ್ಠ ಬಲಿ, ದೇವಪುತ್ರನ ಬಲಿ, ಅದಕ್ಕೆ ಇದು ಮುನ್ಸೂಚನೆಯಾಗಿತ್ತು. ಅಬ್ರಹಾಮ ಒಂದು ತಂದೆಯಾಗಿ ತನ್ನ ಮಗನ ಮೇಲೆ ಕಟ್ಟಿಗೆಯನ್ನು ಒರೆಸಿ ಬೆಟ್ಟದ ಮೇಲೆ ಕರೆದೊಯ್ಯುತ್ತಿದ್ದಾನೆ. ಮಗನೇ, ಬೆಟ್ಟದ ಮೇಲೆ ಬಲಿಯಾಗಬೇಕಾಗಿರುವ ಯಜ್ಞದ ಕುರಿಮರಿ ನೀನೇ ಆಗಿದ್ದಿ ಎಂಬುದಾಗಿ. ಅದೇ ರೀತಿಯಲ್ಲಿ ಪರಲೋಕದಲ್ಲಿರುವ ತಂದೆ ತನ್ನ ಏಕೈಕ ಪುತ್ರನಾದ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದರು. ಮಗನೇ, ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ನೀನು ಶಿಲುಬೆ ಮೇಲೆ ಯಜ್ಞದ ಕುರಿಮರಿಯಾಗಿ ಬಲಿಯಾಗಬೇಕು, ನಿನ್ನ ರಕ್ತ ಸುರಿಸಲ್ಪಡಬೇಕು. ಆ ಶಿಲುಬೆ ಮರ ಇಡೀ ಪಾಪದ ಸಂಕೇತವಾಗಿ ತನ್ನ ಶರೀರದ ಮೇಲೆ ಒತ್ತುಕೊಂಡು ನಡೆದರು. ಸೊ ಇದೊಂದು ಮುನ್ಸೂಚನೆ. ದೇವರು ಅಬ್ರಹಾಮನನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಮುಂದೆ ತಾನು ಮಾಡಲಿರುವ ಆ ಒಂದು ಶ್ರೇಷ್ಠ ಯೋಜನೆಗೆ ಇದು ಟ್ರಯಲ್ ಥರ ಅಂತ ಹೇಳ್ಬೋದು. ಟ್ರಯಲ್, ವೆದರ್ ಇಟ್ ಈಸ್ ಪಾಸಿಬಲ್. ಒಬ್ಬ ತಂದೆಗೆ ತನ್ನ ಮಗನನ್ನು ಬಲಿ ಕೊಡಲು ಸಾಧ್ಯವಾಗುತ್ತದೆಯೇ? ತಂದೆ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡುತ್ತಾರೆ ಎಂದು ಅಲ್ಲಿ ಟ್ರಯಲ್ ಆಗ್ತಾ ಇದೆ. ಅದನ್ನು ನಿಜ ರೂಪದಲ್ಲಿ ಮಾಡಿದ್ದು ತಂದೆ ದೇವರು ಪ್ರಭು ಯೇಸುವಿನ ಮುಖಾಂತರ. ಸೊ ಅಬ್ರಹಾಮ ಮಗನನ್ನ ಮೇಲೆ ಕರೆದುಕೊಂಡು ಹೋಗುತ್ತಾನೆ. ಮಗು ಕೇಳುತ್ತೆ, ಅಪ್ಪ ಕಟ್ಟಿಗೆ ಸಿದ್ಧವಾಗಿದೆ, ಬೆಂಕಿ ಸಿದ್ಧವಾಗಿದೆ, ಯಜ್ಞಕ್ಕೆ ಬೇಕಾದ ಕುರಿಮರಿಯಲ್ಲಿ ಬಲಿ ಕೊಡುವ ಕುರಿಮರಿ ಎಲ್ಲಿ ಎಂಬುದಾಗಿ ದೇವರು ಒದಗಿಸುತ್ತಾರೆ. ಬೆಟ್ಟದ ಮೇಲೆ ದೇವರು ಒದಗಿಸುತ್ತಾರೆ ಎಂಬುದು ವಿಶ್ವಾಸದಿಂದ ಅವರು ಮೇಲೆ ಹೋದರು. ಅಬ್ರಹಾಮ ಇನ್ನೇನು ಕತ್ತಿಯನ್ನು ಹಾಕಬೇಕು ಎನ್ನುವಾಗ ನಿಲ್ಲು ಎಂದು ಸ್ವರ ಕೇಳಿ ಬಂತು. ಕಾರಣ, ಒಂದು ಕ್ಷಣ ಮಿಸ್ ಆದರೂ ಅಲ್ಲಿ ಬಲಿ ಸಮರ್ಪಣೆ ಆಗುತ್ತಿತ್ತು. ಆಗ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ನಿನ್ನ ಮಗನನ್ನು ನೀನು ಬಲಿ ಕೊಡಲು ಮುಂದಾದೆ, ನಿನ್ನ ವಿಶ್ವಾಸವನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಆದ ಕಾರಣ ಆ ಮಗನನ್ನು ತಪ್ಪಿಸಿ ಆ ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕುರಿಮರಿಯನ್ನು ತೆಗೆದುಕೊಂಡು ಬಲಿ ಕೊಡು ಎಂದು ಹೇಳುತ್ತಾರೆ. ಅಲ್ಲಿ ಪೊದೆಯಲ್ಲಿ ಒಂದು ಕುರಿಮರಿ ಈಗಾಗಲೇ ಸಿಕ್ಕಿ ಹಾಕಿಕೊಂಡಿತ್ತು. ಈಗಾಗಲೇ ಅಲ್ಲಿ ಒಂದು ಕುರಿಮರಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧವಾಗಿತ್ತು. ಅದಕ್ಕೆ ನಾನು ಹೇಳಿದ್ದು, ಆದಿಕಾಂಡ 3ನೇ ಅಧ್ಯಾಯ ವಚನ 21ರಲ್ಲಿ ಆದ ಮತ್ತು ಅವ್ವಳಿಗೆ ಚರ್ಮದ ಬಟ್ಟೆ ಹೊಲಿಸಿದರು. ಅಂದರೆ ಯಾವುದೋ ಒಂದು ನಿಷ್ಕಳಂಕವಾದ ಕುರಿ, ನಿರಪರಾಧಿಯಾಗಿದ್ದ ಕುರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಮನುಷ್ಯನ ಪಾಪವನ್ನು ಮುಚ್ಚಿ ಹಾಕಿತ್ತು ಎಂಬುದಾಗಿ, ತಾತ್ಕಾಲಿಕವಾಗಿ ಮುಚ್ಚಿ ಹಾಕಿತ್ತು. ಆ ಪೊದೆಯಲ್ಲಿ ಸಿಕ್ಕಿದ್ದ ಕುರಿಮರಿಯನ್ನು ತಂದು ಬಲಿ ಅರ್ಪಿಸಿ ತನ್ನ ಮಗನನ್ನು ಅಬ್ರಹಾಮ ಬಿಡುಗಡೆ ಮಾಡಿಕೊಂಡ. ಇವತ್ತು ಯೇಸುವನ್ನ ಶಿಲುಬೆ ಮೇಲೆ ಬಲಿಯಾಗಿ ದೇವರು ಅರ್ಪಿಸಿ ಪಾಪಿಗಳಾದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಬಿಡುಗಡೆಯ ಕ್ರಯ ಯೇಸುವಿನ ರಕ್ತವಾಗಿದೆ, ಯೇಸುವಿನ ಯಜ್ಞ ಬಲಿಯಾಗಿದೆ. ಆ ಬಲಿ, ಆ ರಕ್ತ ಅಲ್ಲಿ ಸುರಿಸಲ್ಪಟ್ಟ ಕಾರಣ ದೇವರು ಅಬ್ರಹಾಮನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಆಕಾಶದ ನಕ್ಷತ್ರಗಳಷ್ಟು, ಸಮುದ್ರ ತೀರದ ಮರಳಿನಷ್ಟು ನಿನ್ನ ಸಂತತಿ ಸಂತಾನವನ್ನು ನಾನು ಹೆಚ್ಚಿಸುತ್ತೇನೆ, ಆಶೀರ್ವದಿಸುತ್ತೇನೆ. ಇಂದು ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸಮರ್ಪಣೆ ಮಾಡಿದ ಏಕೈಕ ಬಲಿಯ ಮೂಲಕ ಕೋಟಿಗಟ್ಟಲೆ ಜನ, ಪ್ರಕಟಣೆ 5 ವಚನ 9ರಲ್ಲಿ ನಾವು ನೋಡ್ತೇವೆ, ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ಕೋಟ್ಯಾನು ಕೋಟಿ ಜನರನ್ನು ಯೇಸು ತನ್ನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಆಮೆನ್. ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡು ಅವರನ್ನು ರಾಜಯಾಜಕರನ್ನಾಗಿ ದೇವರ ಸೇವೆಗಾಗಿ ಮಾರ್ಪಡಿಸಿದ್ದಾರೆ, ದೇವರ ಮಕ್ಕಳಾಗಿ ಮಾರ್ಪಡಿಸಿದ್ದಾರೆ. ಅಬ್ರಹಾಮ ತನ್ನ ಮಗನನ್ನು ಬಲಿ ಕೊಡಲು ಮುಂದಾದದ್ದು ಒಂದು ಟ್ರಯಲ್ ಆಗಿತ್ತು. ಆದ ಮುಂಬರಲಿರುವ ಮಹಾ ಘಟನೆ, ಕಲ್ವಾರಿ ಶಿಲುಬೆ ಮೇಲೆ ತನ್ನ ಮಗನನ್ನು ಬಲಿ ಕೊಡಲು ತಂದೆ ದೇವರು ಮನಸ್ಸು ಮಾಡಿದರು. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಯೋಹಾನ 3:16ರಲ್ಲಿ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ನನ್ನನ್ನು
ನಿಮ್ಮನ್ನು ದೇವರು ಪ್ರೀತಿ ಮಾಡಿ ನಮ್ಮ ರಕ್ಷಣೆಗಾಗಿ ತನ್ನ ಏಕೈಕ ಪುತ್ರನನ್ನೇ ಬಲಿಯಾಗಿ ಕೊಟ್ಟರು. ಯೇಸುವಿನ ರಕ್ತ, ಯೇಸುವಿನ ಬಲಿ ಶ್ರೇಷ್ಠವಾದ ಬಲಿ. ಹೋತ ಕುರಿಮರಿಗಳ ರಕ್ತದಿಂದ ಪಾಪ ನಿವಾರಣೆ ಅಸಾಧ್ಯವಾಗಿತ್ತು. ಅದು ಮುಂದೆ ಬರಲಿರುವ ಮಹಾನ್ ಘಟನೆಗೆ ಛಾಯೆ, ಮುನ್ಸೂಚನೆಯಾಗಿತ್ತು. ಅವೆಲ್ಲವುಗಳು ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಆ ಕುರಿ, ಬೆಟ್ಟದ ಮೇಲೆ ಒದಗಿಸಲ್ಪಟ್ಟ ಕುರಿ, ಯೆಹೋವ ಈರೆ, ಈ ಬೆಟ್ಟದ ಮೇಲೆ ದೇವರು ಒದಗಿಸಿಕೊಡುವರು. ಕಲ್ವಾರಿ ಬೆಟ್ಟದ ಮೇಲೆ ನಮಗಾಗಿ ದೇವರು ಒದಗಿಸಿಕೊಟ್ಟ ಯಜ್ಞದ ಕುರಿಮರಿ ಪ್ರಭು ಯೇಸು ಆಗಿದ್ದಾರೆ. ಆ ಕುರಿಮರಿಯ ಬಲಿಯ ಮೂಲಕ ಅಬ್ರಹಾಮನ ಸಂತತಿ ಸಂತಾನ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಏಕೈಕ ಶ್ರೇಷ್ಠ ಬಲಿ ಯೇಸುವಿನ ಯಜ್ಞದ ಬಲಿ, ಯೇಸುವಿನ ರಕ್ತದ ಮೂಲಕ ನಾವು ನಮ್ಮ ಸಂತತಿ ಸಂತಾನ 1000 ತಲೆಮಾರುಗಳವರೆಗೆ ರಕ್ಷಣೆಯನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು, ಪಾಪಕ್ಷಮೆಯನ್ನು ಹೊಂದಿಕೊಂಡು ನೂತನ ಸೃಷ್ಟಿಗಳಾಗಿ ಮಾರ್ಪಡಿಸಿದ್ದೇವೆ. ನಮಗಾಗಿ ಕ್ರಯಕ್ಕೆ ಕೊಟ್ಟ ಯೇಸುವಿನ ರಕ್ತಕ್ಕೆ ಮಹಿಮೆಯಾಗಲಿ. ವಿಶ್ವಾಸಿಸೋಣ, ಆ ರಕ್ತವನ್ನು ಮಹಿಮೆ ಪಡಿಸೋಣ. ಪ್ರಕಟಣೆ 5:9 ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ಕೋಟ್ಯಾನುಕೋಟಿ ಜನರನ್ನು ಯೇಸು ರಕ್ತದಿಂದ ಕ್ರಯಕ್ಕೆ ಕೊಳ್ಳಲಾಗಿದೆ. ಇಂದು ಯಾರೆಲ್ಲ ರಕ್ತ ನನಗಾಗಿ ಸುರಿಸಲ್ಪಟ್ಟದ್ದು, ಯೇಸುವಿನ ರಕ್ತ ನನ್ನ ಪಾಪಗಳನ್ನು ಕ್ಷಮಿಸಿದೆ, ಯೇಸುವಿನ ರಕ್ತ ನನ್ನನ್ನು ಸೈತಾನನ ಆಳ್ವಿಕೆಯಿಂದ ಬಿಡುಗಡೆ ಮಾಡಿದೆ ಎಂದು ನಂಬಿ ಅರಿಕೆ ಮಾಡುತ್ತಾರೋ, ಆ ಜೀವಂತ ರಕ್ತ, ಜೀವಿಸುವ ರಕ್ತ ನಮ್ಮನ್ನು ಶುದ್ಧೀಕರಿಸಿ, ನಮ್ಮ ದೇಹಾತ್ಮ ಮನಸ್ಸು ಅಂತರಂಗವನ್ನು ಪರಿಶುದ್ಧಗೊಳಿಸಿ, ದೇವರ ಸಾನ್ನಿಧ್ಯದಲ್ಲಿ ನಿಷ್ಕಳಂಕರು, ಅಮೂಲ್ಯರು, ಪರಿಶುದ್ಧ ಜನಾಂಗವಾಗಿ, ರಾಜ ಯಾಜಕರಾಗಿ ನಮ್ಮನ್ನು ಮಾರ್ಪಡಿಸಿದ ಆ ರಕ್ತಕ್ಕೆ ಮಹಿಮೆ ಸಲ್ಲಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.